ಇಡೀ ದೇಶದಲ್ಲಿ ರೈತರಿಗೆ ಅಂತ ಕಟ್ಟಿರುವ ಏಕೈಕ ಮಾಲ್ ಅಂದರೆ ಅದು SR ಅಗ್ರಿ ಮಾಲ್. ಇಲ್ಲಿ ರೈತರು ಬಂದರೆ ಅವರಿಗೆ ಯಾವೆಲ್ಲ ವಸ್ತುಗಳು ಸಿಗ್ತವೆ? ಪವರ್ ಟೂಲ್ಸ್ ಇರ್ಬೋದು ಅಥವಾ ಹೈಟೆಕ್ ಗಾರ್ಡನ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಚಾಪ್ ಕಟರ್ಸ್ ಇರ್ಬೋದು, ಪವರ್ ವೀಡರ್ಸ್ ಇರ್ಬೋದು, ಸ್ಪ್ರೇಯರ್ಗಳು ಇರ್ಬೋದು, ಇಂಜಿನ್ಸ್ ಇರ್ಬೋದು, ಡ್ರಿಪ್ ಫಿಟ್ಟಿಂಗ್ಸ್, ಇರಿಗೇಷನ್ ಫಿಟ್ಟಿಂಗ್ಸ್ ಇರ್ಬೋದು, ಸೋಲಾರ್ ವಾಟರ್ ಪಂಪ್ಸ್ ಇರ್ಬೋದು, ಕುರಿ, ಕೋಳಿ, ಮೇಕೆ, ಹಸುಗಳಿಗೆ ಏನಾದರೂ ಬೇಕು ಅಂತಂದರೆ ಆ ಎಕ್ವಿಪ್ಮೆಂಟ್ಸು ನಮ್ಮಲ್ಲಿ ಸಿಗುತ್ತೆ. ಮಿಷನರೀಸ್, ಟ್ರ್ಯಾಕ್ಟರ್ ರನ್ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೆ ಪ್ರತಿಯೊಂದು ಟ್ರ್ಯಾಕ್ಟರ್ ರನ್ ಎಕ್ವಿಪ್ಮೆಂಟ್ಸು ನಮ್ಮಲ್ಲಿ ಸಿಗುತ್ತೆ. ಕೆಲವೊಂದು ಐಟಮ್ಸ್ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. SR ಅಗ್ರಿ ಮಾಲಲ್ಲಿ ಸಿಗುವಂಥ ವಸ್ತುಗಳೆಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಇರ್ತಕ್ಕಂಥ ವಸ್ತುಗಳು ಮಾತ್ರನೇ ಸಿಗೋದು. ಚೈನಾ ಮೆಟೀರಿಯಲ್ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ರೇಟ್ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬ್ರ್ಯಾಂಡ್ ಮತ್ತು ಕ್ವಾಲಿಟಿ ವಿಷಯದಲ್ಲಿ ರೈತನಿಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ. ನಾವು ಇದು ಯಾವ ಮಿಷಿನು ಸರ್ ಇಷ್ಟೊಂದು ದೊಡ್ಡದಾಗಿದೆ? ಇದನ್ನು ಏನು ಪರ್ಪಸ್ಗೋಸ್ಕರ ರೈತರಿಗೆ ಹೆಲ್ಪ್ ಆಗುತ್ತೆ? ಟ್ರ್ಯಾಕ್ಟರ್ ಇಲ್ದಲೇ ಇರೋಂಥ ರೈತರುಗಳಿಗೆ ಈ ಮಿಷಿನು ಇದು ಬಂದು ವುಡ್ ಚೀಪರ್ ಅಂತ, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು. ಇದ್ರಲ್ಲಿ 4 ಬ್ಲೇಡಲ್ಲಿ ಕಟ್ ಆಗಿದ್ದನ್ನ ಮತ್ತೆ ಸಣ್ಣ ಸಣ್ಣ ಪೀಸ್ ಮಾಡೋಕ್ಕೆ 12 ಬೀಟರ್ಗಳು ಬರ್ತವೆ. ಈ ಥರ ತಳ್ಳಿದಾಗ ಮುಂದಗಡೆ ಕೆಳಗಡೆ ಒಂದು ಫ್ಲೈವೀಲ್ ಟೈಪ್ ಕೊಟ್ಟಿದ್ದಾನೆ. ಅದ್ರ ಮೇಲೆ ಗೊಬ್ಬರ ಬಿದ್ದಾಗ ಅದೇನಾಗುತ್ತೆ ಅಂದರೆ ಸ್ಪ್ರೆಡ್ ಆಗುತ್ತೆ. ಸೊ ಹೊಲಗಳಿಗೆ ಅಥವಾ ಏನಕ್ಕಾದ್ರೂ ಜೋಳಗಳಿಗೆ ಗೊಬ್ಬರ ಹಾಕಬೇಕು ಅಂದರೆ ರೈತರಿಗೆ ಅದು ಯೂಸ್ ಆಗುತ್ತೆ. ಬುಡ ಕ್ಲೀನ್ ಮಾಡ್ಕೋಬೇಕು ಅಥವಾ ಅರ್ಕಿಡ್ ಬುಡಕ್ಕೆ ಗೊಬ್ಬರ ಹಾಕಿರ್ತೀವಿ, ಅದನ್ನ ಮಣ್ಣು ಜೊತೆ ಮಿಕ್ಸ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪವರ್ ವೀಡರು 1.8 HP ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂದ ಬ್ಯಾಕ್ ರೋಟ್ರಿಗಳಾಗಿರ್ಬೋದು, ಫ್ರಂಟ್ ರೋಟ್ರಿಗಳಾಗಿರ್ಬೋದು, ಸೆಂಟ್ರ್ ರೋಟ್ರಿಗಳಾಗಿರ್ಬೋದು. ಇವಾಗ ಸಾಕಷ್ಟು ಕಂಪ್ನಿಗಳಿದ್ದಾವೆ. ರೈತರು ಯಾಕೆ SR ಅಗ್ರಿ ಮಾಲ್ಗೆ ಬಂದು ಐಟಮ್ಗಳನ್ನ ತೊಗೊಬೇಕು? ಸೊ ಒಳ್ಳೆ ಬ್ರ್ಯಾಂಡೆಡ್ ಇರೋದ್ರಿಂದ ಆ ಒಳ್ಳೆ ಬ್ರ್ಯಾಂಡೆಡ್ ಮೆಟೀರಿಯಲ್ನ ಇದ್ದಿದ್ರಲ್ಲಿ ತುಂಬ ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೀವಿ.